ಗೆದ್ದೇ ಬಿಟ್ವಿ ಅನ್ನೋ ಜೋಶ್ನಲ್ಲಿದ್ದ ಇಂಗ್ಲೆಂಡ್ಗೆ ಮುಟ್ಟಿ ನೋಡಿಕೊಳ್ಳುವ ತರ ಟೀಂ ಇಂಡಿಯಾ ಚಮಕ್ ಕೊಟ್ಟಿದೆ. 4 ದಿನ ಕೂಡ ತನ್ನ ಕಡೆ ಇದ್ದ ಪಂದ್ಯವನ್ನ ಇಂಗ್ಲೆಂಡ್ 5ನೇ ದಿನದಲ್ಲಿ ಗೆದ್ದೇ ಗೆಲ್ಲುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಇಡೀ ಮ್ಯಾಚ್ನ ಉಲ್ಟಪಲ್ಟ ಮಾಡಿದ್ರು. ಸೋಲೋ ಮಾತೇ ಇಲ್ಲ ಅಂತ ರೋಚಕವಾಗಿ ಕಾದಾಡಿ ಪಂದ್ಯವನ್ನ ಡ್ರಾ ಮಾಡಿದ್ರು. ಯಾವಾಗ ಪಂದ್ಯ ಡ್ರಾ ಆಗುತ್ತೆ ಅಂತ ಗೊತ್ತಾಯ್ತು, ಇಂಗ್ಲೆಂಡ್ ಕ್ರಿಕೆಟ್ ಆಟ ಬಿಟ್ಟು ಕಳ್ಳಾಟ ಆಡೋಕೆ ಶುರು ಮಾಡ್ತು. ಹಾಗಿದ್ರೆ ಇಂಗ್ಲೆಂಡ್ ಏನೆಲ್ಲ ಕಳ್ಳಾಟ ನಡೆಸ್ತು, 2ನೇ ಬಾರಿಗೆ ರವೀಂದ್ರ ಜಡೇಜಾಗೆ ಮತ್ತು ಬೆನ್ ಸ್ಟೋಕ್ಸ್ ನಡುವೆ ಏನೆಲ್ಲ ಆಯಿತು, ಭಾರತ ಇಂಗ್ಲೆಂಡ್ಗೆ ಹೇಗೆ ಟೆಸ್ಟ್ ರುಚಿಯನ್ನ ತೋರಿಸ್ತು ಅಂತ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಇಂಗ್ಲೆಂಡ್ ಕ್ರಿಕೆಟ್ನಲ್ಲಿ ಮೋಸದಾಟ ಆಡುತ್ತೆ ಅನ್ನೋದು ಸಾಕಷ್ಟು ಸಲ ಚರ್ಚೆಗೆ ಬಂದಿರುವ ವಿಷಯ. ಆದರೆ ಅದು 4ನೇ ಟೆಸ್ಟ್ನಲ್ಲಿ ನಿಜವಾಗಿದೆ. ಈಗಾಗಲೇ 2 ಪಂದ್ಯ ಗೆದ್ದಿದ್ದ ಆಂಗ್ಲ ಪಡೆ 4ನೇ ಟೆಸ್ಟ್ ಗೆದ್ದು ಸರಣಿಯನ್ನು ತನ್ನ ಕೈವಶ ಮಾಡಿಕೊಳ್ಳೋಕೆ ಮುಂದಾಗಿತ್ತು. ಗಿಲ್ ಪಡೆ 4ನೇ ಟೆಸ್ಟ್ ಬಿಟ್ಟು ಕೊಡುವ ಎಲ್ಲ ಲಕ್ಷಣ ಕೂಡ ಎದ್ದು ಕಾಣ್ತಾ ಇತ್ತು. ಅದರಲ್ಲೂ 5ನೇ ದಿನ ರಾಹುಲ್ ವಿಕೆಟ್ ಬೀಳ್ತಾ ಇದ್ದಂತೆ ಮ್ಯಾಚ್ ಕತೆ ಗೋವಿಂದ ಅಂದ್ಕೊಂಡಿದ್ರು. ಆದರೆ ಜಡೇಜಾ ಮತ್ತು ಸುಂದರ್ ಎಲ್ಲ ಉಲ್ಟಾ ಮಾಡಿ ಆಂಗ್ಲ ಬೌಲರ್ಗಳಿಗೆ ಬೆಂಡೆತ್ತಿ ಬ್ರೇಕ್ ಹಾಕಿ ಮ್ಯಾಚ್ನ ಡ್ರಾ ಮಾಡಿಕೊಂಡಿದ್ದಾರೆ. ಈ ನಡುವೆ 4ನೇ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ಭಾರತದ ವಿರುದ್ಧ ಮೋಸದಾಟ ಮಾಡಿರುವುದು ಬಯಲಾಗಿದೆ. ಬಾಲ್ ಮೇಲೆ ಹತ್ತಿ ನಿಂತ ಬ್ರೈಡನ್ ಕಾರ್ಲ್. ಹೌದು, ವಿಕೆಟ್ ಪಡೆಯಲು ಹರಸಾಹಸ ಪಡ್ತಾ ಇದ್ದ ಇಂಗ್ಲೆಂಡ್ ಮೋಸದಾಟದ ಮೂಲಕ ಪಂದ್ಯ ಗೆಲ್ಲೋಕೆ ಮುಂದಾಗಿರುವುದು ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಕಾರ್ಸ್ ತನ್ನ ಸ್ಪೈಕ್ ಶೂನಿಂದ ಚೆಂಡಿನ ಮೇಲೆ ಗ್ರಿಪ್ ಮೂಡಿಸಲು ಯತ್ನಿಸುತ್ತಿರುವುದು ಕಂಡು ಬಂದಿದೆ. ಈ ಮೂಲಕ ಚೆಂಡನ್ನು ವಿರೂಪಗೊಳಿಸಿ ಪಂದ್ಯ ಗೆಲ್ಲಲು ಇಂಗ್ಲೆಂಡ್ ಪ್ರಯತ್ನಿಸಿತ್ತು. ಇದೆಲ್ಲವನ್ನು ಮೆಟ್ಟಿ ನಿಂತ ನಮ್ಮ ಹೀರೋಗಳಾದ ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಕ್ರೀಸ್ ಕಚ್ಚಿ ನಿಲ್ಲುವ ಮೂಲಕ ಮ್ಯಾಚ್ ಅನ್ನ ಡ್ರಾ ಮಾಡಿದ್ರು. 2 ವರ್ಷದ ನಂತರ ಇಂಗ್ಲೆಂಡ್ಗೆ ಡ್ರಾ ರುಚಿ ತೋರಿಸಿದ ಇಂಡಿಯಾ. ಇನ್ನು ಬಾಸ್ಬಾಲ್ ಎನ್ನುತ್ತಾ ಗೆಲುವನ್ನ ಮಾತ್ರ ನೋಡುತ್ತಾ ಡ್ರಾ ಬಗ್ಗೆ ತಲೆಕೆಡಿಸಿಕೊಳ್ಳದ ಇಂಗ್ಲೆಂಡ್ಗೆ ಭಾರತ ಒಂದು ತಕ್ಕ ಪಾಠವನ್ನು ಕಲಿಸಿದೆ. ಕಳೆದ 3 ವರ್ಷಗಳಿಂದ ಅಂದರೆ 2022ರಿಂದ ಈವರೆಗೆ 36 ಟೆಸ್ಟ್ ಪಂದ್ಯಗಳನ್ನು ಆಡಿರುವ ಇಂಗ್ಲೆಂಡ್ ತಂಡ ಪಂದ್ಯವನ್ನು ಡ್ರಾನಲ್ಲಿ ಅಂತ್ಯಗೊಳಿಸಿದ್ದು ಕೇವಲ 2 ಬಾರಿ ಮಾತ್ರ. 2023ರಲ್ಲಿ ಮ್ಯಾಂಚೆಸ್ಟರ್ ಮೈದಾನದಲ್ಲಿ ನಡೆದ ಆ್ಯಶನ್ ಸರಣಿಯಲ್ಲಿ 4ನೇ ಟೆಸ್ಟ್ ಪಂದ್ಯವನ್ನು ಡ್ರಾನಲ್ಲಿ ಕೊನೆಗೊಳಿಸುವಲ್ಲಿ ಆಸ್ಟ್ರೇಲಿಯಾ ತಂಡ ಯಶಸ್ವಿಯಾಗಿತ್ತು. ಇದು ಬಾಲ್ ಯುಗದ ಇಂಗ್ಲೆಂಡ್ ತಂಡದ ಮೊದಲ ಡ್ರಾ ಪಂದ್ಯವಾಗಿತ್ತು. ಆಮೇಲೆ ಯಾವುದೇ ಡ್ರಾ ಪಂದ್ಯ ಆಗಿರಲಿಲ್ಲ. ಆದರೆ 2 ವರ್ಷದ ಬಳಿಕ ಅಂದರೆ ಈ ಬಾರಿ ಇಂಗ್ಲೆಂಡ್ ವಿರುದ್ಧ ಡ್ರಾ ಸಾಧಿಸುವಲ್ಲಿ ಟೀಂ ಇಂಡಿಯಾ ಯಶಸ್ವಿಯಾಗಿದೆ. ಈ ಮೂಲಕ ಆಂಗ್ಲರ ಪಡೆಗೆ ಟೀಂ ಇಂಡಿಯಾ ಸರಿಯಾಗಿ ಟಕ್ಕರನ್ನು ಕೊಟ್ಟಿದೆ. ಅಂದರೆ ಡ್ರಾ ಇಲ್ಲ, ಬರೀ ನಮಗೆ ಗೆಲುವು ಅಂತ ಹೇಳಿ ಅಂದ್ಕೊಳ್ತಿದ್ದ ಇದೊಂದು ಡ್ರಾ ಮೂಲಕ ಭಾರತ ಟಕ್ಕರನ್ನು ಕೊಟ್ಟಿದೆ. ಇದೆಲ್ಲದರ ನಡುವೆ ಪಂದ್ಯ ಮುಗಿದ ಮೇಲೆ ಬೆನ್ ಸ್ಟೋಕ್ಸ್ ಜಡೇಜಾಗೆ ಹ್ಯಾಂಡ್ ಶೇಕ್ ಕೊಟ್ಟಿಲ್ಲ ಅನ್ನೋ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಅಂದಹಾಗೆ ಮ್ಯಾಚ್ ಆದಮೇಲೆ ಇಂಗ್ಲೆಂಡ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ಎಲ್ಲರಿಗೂ ಶೇಕ್ ಹ್ಯಾಂಡ್ ಅನ್ನ ನೀಡಿದ್ರು. ಆದರೆ ರವೀಂದ್ರ ಜಡೇಜಾಗೆ ಶೇಕ್ ಹ್ಯಾಂಡ್ ನೀಡಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಈ ಬಗ್ಗೆ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಅಂದಹಾಗೆ ಡ್ರಾ ಆಗುತ್ತೆ, ನಾವು ಗೆಲ್ಲಲ್ಲ ಅಂತ ಗೊತ್ತಾಗ್ತಾ ಇದ್ದಂತೆ ಜಡೇಜಾ ಮತ್ತು ಸುಂದರ್ಗೆ ಇಂಗ್ಲೆಂಡ್ ನಾಯಕ ಬೆನ್ ಸ್ಟೋಕ್ಸ್ ಶೇಕ್ ಹ್ಯಾಂಡ್ ನೀಡಿ ಪಂದ್ಯ ನಿಲ್ಲಿಸಲು ಮುಂದಾಗಿದ್ರು. ಆದರೆ ಇವರಿಬ್ರು ಶತಕದ ಸನಿಯದಲ್ಲಿ ಇದ್ದಿದ್ದರಿಂದ ಶೇಕ್ ಹ್ಯಾಂಡ್ ನೀಡಿರಲಿಲ್ಲ. ಇದಾದ ಬಳಿಕ ಜಡೇಜಾ ಶತಕ ಪೂರೈಸಿದ ಬಳಿಕ ಹ್ಯಾರಿ ಬ್ರೋಕ್ ಶೇಕ್ ಹ್ಯಾಂಡ್ ಕೊಡಲು ಆಗಮಿಸುತ್ತಾರೆ. ಈ ವೇಳೆಯೂ ಟೀಂ ಇಂಡಿಯಾ ಆಟಗಾರರು ಪಂದ್ಯ ನಿಲ್ಲಿಸುವ ಕೋರಿಕೆಯನ್ನು ತಿರಸ್ಕರಿಸಿದ್ರು. ಸುಂದರ್ ಶತಕ ಸಿಡಿಸಿದ ನಂತರ ಮ್ಯಾಚ್ ಡ್ರಾ ಮಾಡಿಕೊಳ್ಳಲಾಯಿತು. ನಂತರ ವಾಷಿಂಗ್ಟನ್ ಸುಂದರ್ ಜೊತೆ ಕೈಕುಲುಕಿದ ಬಳಿಕ ಸ್ಟೋಕ್ಸ್ ತನ್ನ ಸಹ ಆಟಗಾರರಿಗೆ ಶೇಕ್ ಹ್ಯಾಂಡ್ ಅನ್ನು ನೀಡಿದ್ರು. ಈ ವೇಳೆ ಜಡೇಜಾ ಮುಂದೆ ಬಂದರೂ ಕೂಡ ಅವರಿಗೆ ಹ್ಯಾಂಡ್ ಶೇಕ್ ಅನ್ನು ನೀಡಿಲ್ಲ. ಇದು ಯಾಕೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿತ್ತು. ಇದಕ್ಕೂ ಮುಂಚೆ ಪಂದ್ಯ ಡ್ರಾ ಆಗಿ ನಿಲ್ತಾ ಇದ್ದಂತೆ ಸ್ಟೋಕ್ಸ್ ಸುಂದರ್ ಮತ್ತು ಜಡೇಜಾಗೆ ಹ್ಯಾಂಡ್ ಶೇಕ್ ಅನ್ನ ಮಾಡಿದ್ರು. 2ನೇ ಸಲ ಸುಂದರ್ಗೆ ಹ್ಯಾಂಡ್ ಶೇಕ್ ಮಾಡಿದ ಸ್ಟೋಕ್ಸ್ ಜಡೇಜಾಗೆ ಹ್ಯಾಂಡ್ ಶೇಕ್ ಮಾಡಿಲ್ಲ. ಜಡೇಜಾ ಕೈ ಕೊಡೋಕೆ ಹೋದ್ರು, ಸ್ಟೋಕ್ಸ್ ಏನೋ ಹೇಳುತ್ತಾ ಹೋಗ್ತಾರೆ. ಸ್ಟೋಕ್ಸ್ ಯಾಕೆ ಹೀಗೆ ಮಾಡಿದ್ರು? ಸೆಂಚುರಿ ಹೊಡೆಯೋ ಮುಂಚೆ ಪಂದ್ಯ ನಿಲ್ಲಿಸಿಲ್ಲ ಅಂತ ಸ್ಟೋಕ್ಸ್ ಉರ್ಕೊಂಡು ಹ್ಯಾಂಡ್ ಶೇಕ್ ಮಾಡಿಲ್ವಾ ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದೆ. ನಮಸ್ಕಾರ.